ರಥಸಪ್ತಮಿ ರಹಸ್ಯ ಗೊತ್ತಾ ನಿಮಗೆ? ಈ ಸೃಷ್ಟಿಯ ಜೀವಶಕ್ತಿ, ಈ ಭೂಮಿಗೆ ಬೆಳಕು ನೀಡುವ ಶಕ್ತಿ, ಅದು ಒಂದೇ, ಸೂರ್ಯದೇವರು. ಆದರೆ ವರ್ಷದಲ್ಲಿ ಒಂದೇ ದಿನ ಸೂರ್ಯದೇವರು ಸ್ವತಃ ತಮ್ಮ ದಿವ್ಯ ರಥದಲ್ಲಿ ಭೂಮಿಗೆ ವಿಶೇಷವಾಗಿ ಅವತರಿಸುತ್ತಾರೆ. ಆ ದಿನವೇ ರಥಸಪ್ತಮಿ. ಆ ದಿನ ಸೂರ್ಯದೇವರ ದಿವ್ಯ ರಥವು ಆಕಾಶ ಮಾರ್ಗವಾಗಿ ಸಾಗುತ್ತದೆ. ಆ ರಥಕ್ಕೆ 7 ಅಶ್ವಗಳು. ಅವು ಕುದುರೆಗಳು ಅಲ್ಲ, ಅವು ಸಪ್ತವಾರಗಳ ಶಕ್ತಿ. ರವಿ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಈ 7 ಗ್ರಹಶಕ್ತಿಗಳು ನಮ್ಮ ಜೀವನದ ಕಾಲ, ಕರ್ಮ ಮತ್ತು ಭಾಗ್ಯವನ್ನು ನಿರ್ಧರಿಸುತ್ತವೆ. ರಥಸಪ್ತಮಿಯಂದ್ರೆ ಕೇವಲ ಹಬ್ಬವಲ್ಲ, ಅದು ಆರೋಗ್ಯದ ಉದಯ, ಆಯುಷ್ಯದ ಉದಯ, ಪಾಪನಾಶದ ಉದಯ. ಈ ದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿದರೆ ದೇಹದಲ್ಲಿನ ರೋಗಗಳು ನಿಧಾನವಾಗಿ ದೂರವಾಗುತ್ತವೆ, ಮನಸ್ಸಿಗೆ ಹೊಸ ಶಕ್ತಿ ಬರುತ್ತದೆ. ರಥಸಪ್ತಮಿ ದಿನ ಸೂರ್ಯ ನಮಸ್ಕಾರ ಮಾಡಿದರೆ ದೇಹಕ್ಕೆ ದಿವ್ಯ ಶಕ್ತಿ ಪ್ರವೇಶಿಸುತ್ತದೆ, ರಕ್ತ ಸಂಚಾರ ಉತ್ತಮವಾಗುತ್ತದೆ, ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆ ಕ್ಷಣದಲ್ಲಿ ಸೂರ್ಯದೇವರು ನಮಗೆ ಹೇಳುವಂತೆ ಭಾಸವಾಗುತ್ತದೆ, ನಾನು ಪ್ರತಿದಿನ ಉದಯಿಸುತ್ತೇನೆ, ಕತ್ತಲೆಯನ್ನು ಸೋಲಿಸಲು. ನೀವು ಕೂಡ ನಿಮ್ಮ ಜೀವನದಲ್ಲಿ ನಿರಾಸೆಯನ್ನು ಸೋಲಿಸಿ, ಶ್ರಮ, ನಂಬಿಕೆ ಮತ್ತು ಧರ್ಮದೊಂದಿಗೆ ಉದಯಿಸಿ. ಈ ರಥಸಪ್ತಮಿ ದಿನ ಸೂರ್ಯದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಧನ, ಶಾಂತಿ ಮತ್ತು ಯಶಸ್ಸು ಪೂರ್ಣವಾಗಿ ಉದಯಿಸಲಿ.